ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು. ಬಂಧುಗಳೇ, ಲೈಕ್ ಬಟನ್ ಒತ್ತಿದ ತಕ್ಷಣ ಒಂದು ಹೈಪ್ ಬಟನ್ ಬರ್ತಾ ಇದೆ. ಆ ಬಟನ್ ಪ್ರೆಸ್ ಮಾಡಿದ್ರೆ ನಮ್ಮ ಚಾನಲ್ ಪ್ರೋತ್ಸಾಹ ಮಾಡಿದಾಗೆ ಆಗುತ್ತದೆ. ಹಾಗೆ ಈ ವರದಿಯಲ್ಲಿ ಮೂಲ ಉದ್ದೇಶ ಏನು ಹೇಳೋದಂದರೆ, ಪಿ ಯೇಸುನಾಥನ್ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರು ತಮ್ಮ ಬದುಕಿಗಾಗಿ ಒಂದು ಸಣ್ಣ ವ್ಯಾಪಾರವನ್ನು ಕಟ್ಟಿಕೊಂಡು ಪ್ರತಿ ಜಾತ್ರೆಗಳಲ್ಲಿ ಅವರು ಹೋಗಿ ಒಂದು ವ್ಯಾಪಾರ ಮಾಡ್ತಾ ಇರ್ತಾರೆ. ಆ ವ್ಯಾಪಾರ ಮಾಡೋ ಸಂದರ್ಭದಲ್ಲಿ ಈ ಒಂದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕಾಕುಬಾಳ ಅಂತಕ್ಕಂಥ ಒಂದು ಜಾತ್ರೆಯಲ್ಲಿ ಬೈಲು ವಡ್ಡಿಗೇರಿ ಅಂತಕ್ಕಂಥ ಒಂದು ಗ್ರಾಮ ಪಂಚಾಯಿತಿ, ಈ ಗ್ರಾಮ ಪಂಚಾಯಿತಿಯಲ್ಲಿ ಅವರಿಗೆ 100 ರೂಪಾಯಿ ಟ್ಯಾಕ್ಸ್ ಫೀಸ್ ಅಂತ ಕೊಟ್ಟಿದ್ದಾರೆ. ಈ 100 ರೂಪಾಯಿ ಭಾಳ ದೊಡ್ಡದಲ್ಲ, ಬಟ್ ವಿಶೇಷಚೇತನರಿಗೆ ಅಥವಾ ವ್ಯಾಪಾರಸ್ಥರಿಗೆ ಈ 100 ರೂಪಾಯಿ ಕೊಡೋದ್ರ ಜೊತೆಗೆ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸದೆ ಗ್ರಾಮ ಪಂಚಾಯಿತಿಯವರು ಈ ಥರ ಬೇಜವಾಬ್ದಾರಿ ತೋರಿದ್ದಾರೆ. ಮತ್ತು ಈ ವಿಷಯವಾಗಿ ಪಂಚಾಯತ್ ರಾಜ್ ಇಲಾಖೆಯ ಮಾನ್ಯ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಸಾಹೇಬರ ಆಪ್ತ ಕಾರ್ಯದರ್ಶಿಗಳಾದಂಥ ಭೀಮಾಶಂಕರ್ ದಿಗ್ಗಳಿ ಸರ್ ಅವರಿಗೂ ಸಹಿತ ಮಾತನಾಡಿದ್ದಾರೆ. ಅವರು ಇವರಿಗೆ ನೇರವಾಗಿ ಹೇಳಿದ್ದಾರೆ, ಆ ಪಂಚಾಯಿತಿಯವರು ನಿಮಗೆ ವಿಶೇಷಚೇತನರಿಗೆ ಅವಕಾಶ ಮಾಡಿಕೊಡ್ಬೇಕು, ಅವರು ರಿಯಾಯಿತಿ ಆದರೂ ಕೊಡಬೇಕು. ಫ್ರೀ ಅಂತ ಹೇಳಿದ್ರು, ಬಟ್ ರಿಯಾಯಿತಿ ಅಂತ ನಮ್ಮ ವಿಶೇಷಚೇತನ ಬೇಡಿಕೊಂಡಾಗ ರಿಯಾಯಿತಿ ಆದರೂ ನಿಮಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಅದರ ಲಿಖಿತ ರೂಪದಲ್ಲಿ ಒಂದು ಪತ್ರ ಬರೆದು ನಮಗೆ ತಿಳಿಸಿ ಅಂತ ಹೇಳಿದ್ದಾರೆ. ಈ ವಿಚಾರ ನಮ್ಮ ಪಿ ಯೇಸುನಾಥನ್ ಅವರು ಯಾಕೆ ಹಂಚ್ಕೊಂಡಿದ್ದಾರೆ ಅಂದರೆ, ಬದುಕು ಕಟ್ಟಿಕೊಳ್ತಕ್ಕಂಥ ವಿಶೇಷಚೇತನರು ಸುಮಾರು ಜನ ಜಾತ್ರೆಗಳಲ್ಲಿ ಇರ್ತಾರೆ. ಅಂಥವರಿಗೆ ರಿಯಾಯಿತಿ ದರದಲ್ಲಿ ಆದರೂ ಆ ಜಾತ್ರಾ ಕಮಿಟಿಯವರು ಇವರಿಗೊಂದು ಅವಕಾಶ ಮಾಡಿಕೊಟ್ರೆ ಅವರಿಗೆ ಉಪಯೋಗ ಆಗ್ತದೆ ಅಂತ ಕೇಳಿ, ಯಾಕಂದರೆ ಈ ದೊಡ್ಡ ಅಂಗಡಿಯವರಿಗೂ 100 ರೂಪಾಯಿ, ಸಣ್ಣ ಅಂಗಡಿಯವರಿಗೂ 100 ರೂಪಾಯಿ ಕೊಟ್ಟಿದ್ದನ್ನು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಈ ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೀವಿ. ಇದನ್ನು ಜಾಗೃತಿಗಾಗಿ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲಲ್ಲಿ ಇದನ್ನು ಪ್ರಸಾರ ಮಾಡ್ತಾಯಿದ್ದೀವಿ. ಇದನ್ನು ಎಲ್ಲರೂ ಕೇಳಬೇಕು. ಮತ್ತು ಎಲ್ಲೇ ರಿಯಾಯಿತಿ ದರದ ಅವಕಾಶ ಕೊಡದೇ ಇದ್ದಾಗ ಅಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಕ್ಕಂಥ ಅಂಗವಿಕಲರು ನಮ್ಮ ಚಾನಲ್ ಜೊತೆಗೆ ಹಂಚ್ಕೊಂಡಾಗ ಅದನ್ನು ವರದಿ ಮಾಡ್ತೀವಿ ಅಂತೇಳಿ ತಮಗೆಲ್ಲ ಭರವಸೆ ನೀಡಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು. ಸ್ನೇಹಿತರೆ ನಮಸ್ತೆ, ನಿಮ್ಮೆಲ್ಲರಿಗೂ ಶುಭ ದಿನ. ವಿಶೇಷ ಏನಪ್ಪ ಅಂದರೆ, ಈಗ ಪಂಚಾಯತಿಯವರು ಒಂದು ರೂಲ್ಸ್ ಮಾಡಿದ್ದಾರೆ. 100 ರೂಪಾಯಿ ಬಿಲ್ ಹಾಕ್ಬಿಟ್ಟು ಹೋಗ್ಬಿಡೋದು. ನೀವು ಅರ್ಧ ಕಿಲೋಮೀಟ್ರ್ ಹಾಕ್ಕೊಂಡ್ರು 100 ರೂಪಾಯಿ, ನೀವು ಸಣ್ಣ ಅಂಗಡಿ ಹಾಕ್ಕೊಂಡ್ರು 100 ರೂಪಾಯಿ. ಅದರಲ್ಲಿ ನಮಗೆ ಉಚಿತ ಕೇಳ್ತಾ ಇಲ್ಲ, ನಾವು ಕೇಳ್ತಾ ಇರೋದು ವಿನಾಯಿತಿ ಕೇಳ್ತಾ ಇದ್ದೀವಿ, ರಿಯಾಯಿತಿ. ಆಮೇಲೆ ವಿಶೇಷವಾಗಿ ಈ ರೀತಿ ಬಿಲ್ ಪಂಚಾಯತಿಯವ್ರು ಹಾಕಿದ್ರೆ ಮೂಲಭೂತ ಸೌಕರ್ಯ ಮಾಡಿಕೊಡ್ಬೇಕು. ವಿಶೇಷವಾಗಿ ಮೂಲಭೂತ ಸೌಕರ್ಯ ಅಂದರೆ ಶೌಚಾಲಯ, ಕುಡಿಯುವ ನೀರಿನ ವ್ಯವಸ್ಥೆ ಅವ್ರು ಮಾಡಿಕೊಡ್ಬೇಕು. ಅದು ಅವರು ಮಾಡಿಕೊಡೋದಿಲ್ಲ. ಸುಮ್ಮನೆ ಬಿಲ್ ಹಾಕ್ಕೊಂಡು ದುಡ್ಡು ಮಾಡ್ಕೊಂಡು ಹೋಗ್ಬಿಟ್ರೆ ಹೆಂಗೆ ಲೆಕ್ಕ? ಇದು ಯಾರು ಇವ್ರಿಗೆ ಕೊಟ್ಟಿರೋದು? ಆದೇಶ ಕೊಟ್ಟಿರಬೇಕು. ವಿಶೇಷವಾಗಿ ನಾನು ಇವತ್ತು ಮಾನ್ಯ ಶ್ರೀಯುತ ಗ್ರಾಮೀಣ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರ ಆಪ್ತರಿಗೆ ನಾನು ಕರೆ ಮಾಡಿ ಕೇಳಿದೆ, ನೀವು ದೂರು ಕೊಡ್ಬೋದು, ನೀವು ವಿಕಲಚೇತನ ಅಲ್ವಾ, ನೀವು ದೂರು ಕೊಡಿ, ಬರವಣಿಗೆಯಲ್ಲಿ ಕೊಡಿ ಅಂತ ಹೇಳಿದ್ದಾರೆ. ಅದರಿಂದ ನಾನು ಒಂದೇ ಒಂದು ವಿಷಯ ಹೇಳೋದ್ರಿಂದ ಪ್ರತಿಯೊಬ್ಬರಿಗೂ ನಾನು ಹೇಳೋದಿಷ್ಟೇ, ವಿಶೇಷಚೇತನ ಕರ್ನಾಟಕದಲ್ಲಿ ನಾವು ದುಡಿತಾ ಇದ್ದೀವಿ. ನಾವು ಪುಕ್ಸಟೆ ಎಲ್ಲೂ ತಿಂತಾ ಇಲ್ಲ, ನಮಗೆ ಉಚಿತವಾಗಿ ಸರ್ಕಾರ ಏನೂ ಕೊಡ್ತಾ ಇಲ್ಲ, ನಮಗೆ ಕೊಡೋದು ಬೇಡ. ನಾವು ದುಡಿಯೋದ್ರಿಂದ ದಯವಿಟ್ಟು ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡ್ತಾ ಇರೋದು, ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕು. ನಾನು ಸಂಬಂಧಪಟ್ಟವ್ರಿಗೂ ಕೂಡ ನಾನೀಗ ಹೇಳಿದ್ದೀನಿ. ಅದರಿಂದ ವಿಶೇಷಚೇತನರಿಗೆ ಈಗ ದೊಡ್ಡ ಅಂಗಡಿಗಳಿದೆ, ಅವ್ರಿಗೂ 100 ರೂಪಾಯಿ, ಸಣ್ಣ ಪುಟ್ಟ ನಾವು ವ್ಯಾಪಾರ ಮಾಡಿ ನಮಗೂ 100 ರೂಪಾಯಿ. ಮತ್ತು ಇದು ಯಾವ ವ್ಯವಸ್ಥೆ ಇದೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ನಮ್ಮ ಮುಖ್ಯವಾಗಿ ವಾಹಿನಿಯಲ್ಲಿ ಬರುತ್ತೆ. ಈಗ ಪ್ರತಿಯೊಬ್ಬರು ಪ್ರಶ್ನೆ ಮಾಡೋಣ. ಯಾಕಂದರೆ ವಿಶೇಷತೆ ಕಷ್ಟಪಟ್ಟು ದುಡ್ಡು ತಿನ್ನೋರಿಗೆ ನೀವು ಕೊಡಲ್ಲ ಅಂದರೆ ಹೆಂಗೆ ಆಗ್ತದೆ? ಯಾವ ಆಧಾರದ ಮೇಲೆ ಇವ್ರು ತಗೊಳ್ತಾರೆ ನೋಡಿ. ನಾನು ಕಷ್ಟಪಟ್ಟು ದುಡಿತಾ ಇದ್ದೀನಿ, 150 ರೂಪಾಯಿ ಒಂದೇ ದಿನ ಹಾಕಿದ್ದು. ನಾನು ಸಂಜೆ ಮೇಲೆ ಹಾಕೋದು, ಈಗ ಇವತ್ತು ಹಾಕೋದಿಲ್ಲ, ನಾಳೆ ಹಾಕ್ತೀನಿ ನಾನು.
ಒಂದು ಸ್ವಲ್ಪ ವ್ಯಾಪಾರ ಮಾಡ್ತೀನಿ. ಯಾಕಂದ್ರೆ ಹೊಟ್ಟೆಪಾಡು ಬೇಕೇ ಬೇಕಲ್ಲ. ಅದರಿಂದ ನಿಮ್ಗೆ ಹೇಳ್ತಾ ಇರೋದು ಪ್ರತಿಯೊಬ್ಬರಿಗೂ ಪ್ರಶ್ನೆ ಮಾಡೋಣ. ಪ್ರತಿಯೊಬ್ಬರು ಪ್ರಶ್ನೆ ಮಾಡಿದ್ರೆ ತಾನೇ ನಿಮಗೆ ಸಿಗೋದು. ಪ್ರಶ್ನೆ ಮಾಡೋಣ, ಎಲ್ಲರಿಗೂ ಒಳ್ಳೇದಾಗಲಿ, ಪ್ರತಿಯೊಬ್ಬರು ಒಳ್ಳೇದಾಗಬೇಕು. ಅದರಿಂದ ನಾನು ಮನವಿ ಮಾಡ್ತಾಯಿದ್ದೀನಿ. ಇದ್ರ ಬಗ್ಗೆ ನಮ್ಮ ವಾಹಿನಿಯಲ್ಲಿ ಬರುತ್ತೆ. ಧನ್ಯವಾದ. ಶುಭ ದಿನ.